ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಇವತ್ತು ಒಂದು ಸಿಂಪಲ್ ಆದ ಕುಂಬಳಕಾಯಿ ಪಲ್ಯ ಮನೇಲಿ ಏನು ಐಟಮ್ ಇದೆ ಅದನ್ನೇ ಹಾಕಿ ಹೇಗೆ ಮಾಡೋದು, ರೊಟ್ಟಿಗೆ, ಚಪಾತಿಗೆ, ದೋಸೆಗೆಲ್ಲ ಹೇಗಿರುತ್ತೆ ಅಂತ ಸಿಂಪಲ್ಲಾಗಿ ತೋರಿಸಿದ್ದೀನಿ. ಎಲ್ಲ ಬಂದು ಫುಲ್ಲು ವೀಡಿಯೋ ನೋಡಿ ನನ್ನ ಸವಿತಾ ರುಚಿ ಚಾನಲಿಗೆ ಸಪೋರ್ಟ್ ಮಾಡಿ. ಇವಾಗ ಒಂದು ದೋಸೆ ಜೊತೆ ಕುಂಬಳಕಾಯಿ ಪಲ್ಯ ರೆಡಿ, ಬನ್ನಿ ನೋಡಿ. ನೋಡಿ ಫ್ರೆಂಡ್ಸ್, ಇವಾಗ ಎಷ್ಟು ಸಿಂಪಲ್ ಆದ ಕುಂಬಳಕಾಯಿ ಪಲ್ಯ, ರೆಡ್ ಚಟ್ನಿ, ಇಲ್ಲಿ ದೋಸೆನೂ ಮಾಡಿದ್ದೀನಿ. ಇವಾಗ ದೋಸೆನೂ ಮಾಡಿದ್ದೀನಿ, ಎಲ್ಲ ರೆಡಿಯಾಗಿದೆ. ಹೇಗೆ ಮಾಡೋದು ಅಂತ ಫುಲ್ಲು ವೀಡಿಯೋ ನೋಡಿ ಕಮೆಂಟ್ ಹಾಕಿ. ಯಾರೆಲ್ಲ ವೀಡಿಯೋ ನೋಡಿದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ನನ್ನ ಹೊಸ ಚಾನಲು ಸವಿರುಚಿ ಚಾನಲ್ಗೆ ಸ್ವಾಗತ. ನನ್ನ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ, ನನ್ನ ವಿಡಿಯೋ ಫುಲ್ ಮಾಡಿ ಸಪೋರ್ಟ್ ಮಾಡಿ. ನಾನಿವತ್ತೊಂದು ಸಿಂಪಲ್ ಆದ ಕುಂಬಳಕಾಯಿ ಪಲ್ಯ, ನಮ್ಮನೇಲಿ ಇವತ್ತು ದೋಸೆಗೆ ಕುಂಬಳಕಾಯಿ ಪಲ್ಯ ಚೆನ್ನಾಗಿರುತ್ತೆ, ರೊಟ್ಟಿಗೂ ಚೆನ್ನಾಗಿರುತ್ತೆ, ಚಪಾತಿಗೂ ಚೆನ್ನಾಗಿರುತ್ತೆ. ನಾನು ಈ ಕುಂಬಳಕಾಯಿ ನೋಡಿ, ಕುಂಬಳಕಾಯಿಯನ್ನು ಸಣ್ಣಗೆ ಹಚ್ಚಿ ಚೆನ್ನಾಗಿ ವಾಶ್ ಮಾಡಿ ಇಟ್ಟಿದ್ದೀನಿ. ಸಿಪ್ಪೆ ತೆಗಿಬಾರ್ದು, ಸಿಪ್ಪೆ ತೆಗೆದ್ರೆ ಚೆನ್ನಾಗಿರಲ್ಲ, ಸಿಪ್ಪೆ ತೆಗಿಬೇಡಿ. ನೋಡಿ ತುಂಬ ಚೆನ್ನಾಗಿದೆ, ಸಿಹಿ ಕುಂಬಳಕಾಯಿ ತುಂಬ ಚೆನ್ನಾಗಿರುತ್ತೆ. ಸಿಂಪಲ್ಲಾಗಿ ಒಂದು ಮೂರು ಐಟಮ್ ಹಾಕಿ ಹೆಂಗೆ ಪಲ್ಯ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಈ ಕಡೆ ಕುಕ್ಕರ್ ಇಟ್ಟಿದ್ದೀನಿ, ಕುಕ್ಕರಲ್ಲಿ ಎಣ್ಣೆ ಫಸ್ಟೇ ಕಾಯಕ್ಕೆ ಇಟ್ಟಿದೆ. ಎಣ್ಣೆ ಕಾದಿದೆ, ಅದಕ್ಕೆ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಚಟಪಟ ಅಂತ ಮನೇಲಿರೋದೇ 4 ಐಟಮ್ ಹಾಕಿ ಒಂದು ಕುಂಬಳಕಾಯಿ ಪಲ್ಯ ರೊಟ್ಟಿಗೆ, ದೋಸೆಗೆ, ಚಪಾತಿಗೆ ಚೆನ್ನಾಗಿರುತ್ತೆ. ಅದು ಆದಮೇಲೆ ಕಡಲೆಬೇಳೆ ಹಾಕಿದ್ದೀನಿ. ಅದಾದಮೇಲೆ ಕಡಲೆಬೇಳೆ ಏನೇನು ಹಾಕೋದು ಅಂತ ಒಂದೊಂದೇ ತೋರಿಸ್ತಾ ಹೋಗ್ತೀನಿ. ನೋಡಿ, ಫುಲ್ ವೀಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ನೋಡಿ ಫ್ರೆಂಡ್ಸ್, ಇವಾಗ ಕಡಲೆಬೇಳೆ ಹಾಕಿದಾಯಿತು. ಹಾಕಿದ ನಂತರ ಅದಕ್ಕೆ ನೋಡಿ ಒಂದು 4-5 ಇದು ಖಾರಕ್ಕೆ ಹಸಿಮೆಣಸಿನ್ಕಾಯಿ, ಒಂದು 4-5 ದಪ್ಪದ 2 ಈರುಳ್ಳಿ, ಕರಿಬೇವಿನ ಸೊಪ್ಪು ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೇವೆ. ಈರುಳ್ಳಿ ಚೆನ್ನಾಗಿ ರೋಸ್ಟ್ ಆಗಬೇಕು, ಹಸಿಮೆಣಸಿನ್ಕಾಯಿ ಎಲ್ಲ ಇನ್ನು ಬೇರೆ ಏನು ಹಾಕಲು ಇಷ್ಟೇ. ಆಮೇಲೆ ಕಾಯಿ ತುರಿ ನೋಡಿ. ನಾನು ಇವಾಗ ಕಡಲೆಬೇಳೆ, ಸಾಸಿವೆ ಹಾಕಿ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಬೇಯುತ್ತೆ, ಸ್ವಲ್ಪ ಕಲ್ಲುಪ್ಪು ಅದಕ್ಕೆ, ಸ್ವಲ್ಪ ಈರುಳ್ಳಿ ಬೇಯಲಿ ಅಂತ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಎಲ್ಲೂ ಸ್ಕಿಪ್ ಮಾಡಬೇಡಿ. ಫುಲ್ಲು ಲಾಂಗ್ ವಿಡಿಯೋ ನಂದು ಜಾಸ್ತಿ 10-15-20 ನಿಮಿಷ ಇರೋಲ್ಲ, ಒಂದು 6 ನಿಮಿಷ 7 ನಿಮಿಷ ಇರುತ್ತೆ. ಎಲ್ಲ ಫುಲ್ಲು ಎಲ್ಲೂ ಸ್ಕಿಪ್ ಮಾಡೋದೇ ನನಗೆ ನೋಡಿ ಸಪೋರ್ಟ್ ಮಾಡಿ. ನನ್ನ ಲಾಂಗ್ ವಿಡಿಯೋ ಯಾರೆಲ್ಲ ನೋಡ್ತೀರಾ, ನಾನು ಅವರ ಲಾಂಗ್ ವಿಡಿಯೋ ಆಗಲೇ ನಾನು ನೋಡ್ತೀನಿ, ಸಪೋರ್ಟ್ ಮಾಡ್ತೀನಿ. ಯಾರ್ದು ಮೌನ ಆಗಿದೆ ಅವ್ರದ್ದು ಹೈಪ್ ಆನ್ ಮಾಡಿ ನಾನು ಲಾಂಗ್ ವಿಡಿಯೋ ನೋಡೋದು, ದಯವಿಟ್ಟು ನೋಡಿ. ನೋಡಿ ಇವಾಗ ಸ್ವಲ್ಪ ಈರುಳ್ಳಿ ರೋಸ್ಟ್ ಆಯಿತು. ಬನ್ನಿ ನೋಡಿ, ಈರುಳ್ಳಿ ಚೆನ್ನಾಗಿ ರೋಸ್ಟ್ ಆಯಿತು. ಇವಾಗ ಅದಕ್ಕೆ ನಾನು ಈ ಕುಂಬಳಕಾಯಿ ಹಾಕ್ತೀನಿ. ನೋಡಿ, ಕುಂಬಳಕಾಯಿ ಹಾಕಿದ್ಮೇಲೆ ಆವಾಗಲೇ ಸ್ವಲ್ಪ ಉಪ್ಪು ಹಾಕ್ತಿದ್ದೆ, ಇನ್ನೂ ಸ್ವಲ್ಪ ಉಪ್ಪು ಹಾಕ್ತೀನಿ. ಆಮೇಲೆ ಅದಕ್ಕೆ ಒಂದು ಸ್ಪೂನ್ ಧನಿಯಾ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಅರಿಶಿನ, ಮತ್ತು ಇಲ್ಲಿ ಏನು ಹಾಕಲ್ಲ, ಇಷ್ಟೇ ಫ್ರೆಂಡ್ಸ್, ಸಿಂಪಲ್ ಆದ ಪಲ್ಯ. ಆಮೇಲೆ ಚೆನ್ನಾಗಿ ತಿರುಗಿಸ್ಕೊಳ್ಳಿ. ನಮ್ಮನೇಲಿ ಇವತ್ತು ದೋಸೆಗೆ ಮಾಡ್ತಾ ಇರೋದು. ಅಕ್ಕಿ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಮತ್ತು ಚಪಾತಿಗೆ ಚೆನ್ನಾಗಿರುತ್ತೆ. ಅಕ್ಕಿ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮಡಿಕೇರಿ ಕಡೆ ಜಾಸ್ತಿ ಅಕ್ಕಿ ರೊಟ್ಟಿಗೇನೆ ಕುಂಬಳಕಾಯಿ ಪಲ್ಯ ಮಾಡೋದು. ನಾವು ಇಷ್ಟ ಹಾಕಿ ಮಾಡೋದು. ನೀವಿನ್ನು ನಿಮಗೇನೇನು ಇಷ್ಟ ಅದು ಹಾಕ್ಬೋದು. ಇದು ಸಿಂಪಲ್ ಆದ ಪಲ್ಯ. ಇವಾಗ ಚೆನ್ನಾಗಿ ನೋಡಿ, ಇವಾಗ ಅದು ಆಯಿತು. ಲಾಸ್ಟಲ್ಲಿ ಕಾಯಿ, ನೀವು ತೆಂಗಿನಕಾಯಿ ತುರಿ ಎಷ್ಟು ಹಾಕಿದ್ರೂ ಚೆನ್ನಾಗಿರುತ್ತೆ. ತೆಂಗಿನ ತುರಿ ಹಾಕಿದ್ದೀನಿ, ಮಿಕ್ಸ್ ಮಾಡ್ಕೊಳ್ಳಿ. ತೆಂಗಿನಕಾಯಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಸ್ವಲ್ಪ ಜಾಸ್ತಿ ನೀರು ಹಾಕ್ಬೇಡಿ. ಬೇಯಕ್ಕೆ ಎಷ್ಟು ಬೇಕು ಅಷ್ಟು, ಒಂದು ಸ್ವಲ್ಪ ನೀರು ಗೊಜ್ಜಿರಬೇಕಲ್ಲ, ಸ್ವಲ್ಪ ನೀರು ಹಾಕಿ ನೀವೇನು ಮಾಡಬೇಕು, ಇವಾಗ ಒಂದೇ ಒಂದು ವಿಸಿಲ್, ಜಾಸ್ತಿ ವಿಸಿಲ್ ಹಾಕಬೇಡಿ, ಮೆತ್ತಗಾಗ್ಬಿಡುತ್ತೆ. ಇದನ್ನ ಒಂದೇ ಒಂದು ವಿಸಿಲ್ ಮಾಡ್ಕೊಳ್ಳಿ.
ಬನ್ನಿ ಫ್ರೆಂಡ್ಸ್, ಒಂದು ವಿಸಿಲ್ ಆಗಿದೆ. ಸಿಂಪಲ್ ಆದ ಕುಂಬಳಕಾಯಿ ಪಲ್ಯ ಹೇಗೆ ರೆಡಿಯಾಗಿದೆ ಅಂತ ನಾನು ಕುಕ್ಕರ್ ಮುಚ್ಚಳ ತೆಗಿತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ. ಒಂದು ವಿಸಿಲ್ ಮಾಡಿರೋದು, ಒಂದೇ ಒಂದು ವಿಸಿಲ್ ಮಾಡಿರೋದು. ನೀವು ಅಂದ್ಕೊಳ್ಬೋದು ಕುಂಬಳಕಾಯಿ ಕುಕ್ಕರಲ್ಲಿ ಹಾಕಿದ್ರೆ ಬೆಂದೋಗುತ್ತೆ ಅಂತ. ಬೆಂದೋಗಲ್ಲ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ನೋಡಿ. ಇಲ್ಲಿ ನನ್ನ ದೋಸೆನೂ ನೋಡಿ, ದೋಸೆನೂ ರೆಡಿಯಾಗಿದೆ. ಬಿಸಿ ಬಿಸಿ ದೋಸೆ, ಬಿಸಿ ಬಿಸಿ ಕುಂಬಳಕಾಯಿ ಪಲ್ಯ ತಿಂತಾಯಿದ್ರೆ ಹೇಗಿರುತ್ತೆ ಅಂತ ನಾನಿವತ್ತು ವಿಡಿಯೋ ಮಾಡಿದ್ದೀನಿ. ನೀವು ಫುಲ್ಲು ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ. ಇವಾಗ ಅದನ್ನ ಮಿಕ್ಸ್ ಮಾಡ್ತೀನಿ. ನೋಡಿ, ನಾನು ನೀರು ಸ್ವಲ್ಪ ಹಾಕಿದೆ. ನೋಡಿ ಎಷ್ಟು ಚೆನ್ನಾಗಾಗಿದೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಾಗಿದೆ. ಸಿಂಪಲ್, ಏನು ಹಾಕಿಲ್ಲ. ರೊಟ್ಟಿಗೆ, ದೋಸೆಗೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ 4-5 ದೋಸೆ ತಿನ್ಬೋದು. ನೋಡಿ, ಸಿಂಪಲ್ಲಾದ ಕುಂಬಳಕಾಯಿ ಪಲ್ಯ ರೆಡಿ. ನೋಡಿ, ಒಂದೇ ವಿಸಿಲ್ ಮಾಡಿದ್ದು. ಇದನ್ನು ಹೇಗೆ ಮಾಡೋದು ಅಂತ ನೋಡಿ, ಎಲ್ಲರೂ ಸಪೋರ್ಟ್ ಮಾಡಿ.